ಸ್ನೇಹಿತರೆ, ಅಂತೂ ಇಂತೂ ಭಾರತದ $3 ಬಿಲಿಯನ್ ಡ್ರೋನ್ ಒಪ್ಪಂದಕ್ಕೆ ಇದೀಗ ಅಮೆರಿಕ ಸಹಿ ಹಾಕಿದೆ. ಆ ಮೂಲಕ ಚೀನಾ ಮತ್ತು ಪಾಕಿಸ್ತಾನದ ಎದೆಯಲ್ಲಿ ಡವ ಶುರುವಾಗಿದೆ. ಹೌದು ಸ್ನೇಹಿತರೆ, ಇಂತಹದ್ದೊಂದು ಮಹತ್ವದ ಡೀಲ್ಗೆ ಅಮೆರಿಕ ಕಾಯಿಸಿದ್ದು ಬರೋಬ್ಬರಿ 1 ವರ್ಷ. ಅಷ್ಟಕ್ಕೂ ಈ ಪರಿಯಾಗಿ ಇಷ್ಟು ಲೇಟ್ ಮಾಡಿದ್ದು ಯಾಕೆ? ಈ ಒಪ್ಪಂದದಿಂದ ಭಾರತಕ್ಕೆ ಆಗುವಂತಹ ಅನುಕೂಲ ಎಂತಹದ್ದು? ಈ ಒಪ್ಪಂದದಿಂದ ಪಾಕಿಸ್ತಾನ ಮತ್ತು ಮಾಲ್ಡೀವ್ಸ್ ಹಾಗೂ ಚೀನಾಕ್ಕೆ ಆಗುವಂತಹ ಅನಾನುಕೂಲಗಳು ಏನು? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಅಮೆರಿಕ ಅಂದರೆ ವಿಶ್ವದ ದೊಡ್ಡಣ್ಣ. ಇದು ಹೇಳಿದ್ದೇ ವೇದವಾಕ್ಯ. ಯಾವುದೇ ದೇಶವಾದರೂ ಕೂಡ ಅಮೆರಿಕವನ್ನು ಎದುರು ಹಾಕಿಕೊಳ್ಳುವಂತಹ ಕೆಲಸವನ್ನು ಮಾಡೋದಿಲ್ಲ. ಯಾಕಂದರೆ ಒಂದು ವೇಳೆ ಎದುರು ಹಾಕ್ಕೊಂಡ್ರೆ ಅದಕ್ಕೆ ತಕ್ಕ ಪಾಠವನ್ನು ಕಲಿಸುವಂತಹದ್ದು ಅಮೆರಿಕ. ಆ ವಿಚಾರದಲ್ಲಿ ಭಾರತ ಒಂದು ರೀತಿ ಡಿಫ್ರೆಂಟ್ ಅಂತಲೇ ಹೇಳ್ಬಹುದು. ಯಾಕಂದರೆ ಅಮೆರಿಕ ಸದಾ ಭಾರತವನ್ನು ಬೆಂಬಲಿಸುವಂಥ ಕೆಲಸವನ್ನು ಮಾಡುತ್ತೆ. ಎಲ್ಲಿ ಟೀಕಿಸಬೇಕೋ ಅಲ್ಲಿ ಟೀಕಿಸುವಂಥ ಕೆಲಸವನ್ನು ಭಾರತ ಮಾಡುತ್ತೆ. ಹಾಗೆ ಅಮೆರಿಕ ಕೂಡ ಅಷ್ಟೇ, ಭಾರತವನ್ನು ಎಲ್ಲಾದರೂ ಟೀಕಿಸಬೇಕು ಅಂದರೆ ಟೀಕಿಸುವಂಥ ಕೆಲಸವನ್ನು ಮಾಡುತ್ತೆ. ಎಲ್ಲಾದರೂ ಭಾರತ ಅಮೆರಿಕವನ್ನು ಹೊಗಳಬೇಕು ಅಂದರೆ ಕೂಡ ಹೊಗಳುತ್ತೆ. ಅದೇ ರೀತಿ ಅಮೆರಿಕ ಕೂಡ ಭಾರತವನ್ನು ಹೊಗಳುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ಮೋದಿ ಆಡಳಿತವನ್ನು ಅಮೆರಿಕ ಆಡಿ ಹೊಗಳಿತ್ತು. ಇಂತಹ ಭಾರತದೊಂದಿಗೆ ಒಂದು ಒಪ್ಪಂದವನ್ನು ಈ 1 ವರ್ಷದ ಹಿಂದೆ ಮಾಡಿಕೊಳ್ಳಲಾಗಿತ್ತು. ಅದೇನಪ್ಪ ಅಂದರೆ $3 ಬಿಲಿಯನ್ ವ್ಯಾಲ್ಯೂ ಏನಿದೆ ಅದರೊಂದಿಗೆ ಡ್ರೋನ್ಗಳನ್ನು ಅಮೆರಿಕದಿಂದ ಭಾರತದ ಗಡಿಗೆ ಅಂದರೆ ಗಡಿ ಕಾಯಲು ತರಿಸಿಕೊಳ್ಳುವಂತಹ ಒಂದು ಒಪ್ಪಂದವಾಗಿತ್ತು. ಆದರೆ ಇಂತಹ ಒಪ್ಪಂದಕ್ಕೆ 1 ವರ್ಷದವರೆಗೂ ಕಾಯಿಸುವಂಥ ಕೆಲಸವನ್ನು ಮಾಡಿತ್ತು ಅಮೆರಿಕ. ಒಂದು ರೀತಿ ಈ ಡೀಲ್ ಏನಿದೆ, ಈ ಡೀಲೇ ಕ್ಯಾನ್ಸಲ್ ಆಗಿದೆ ಎನ್ನುವಂತಹ ಮಾತು ಕೇಳಿ ಬಂದಿತ್ತು. ಅದಕ್ಕೆ ಕಾರಣ ಆಗಿದ್ದು ಏನಪ್ಪ ಅಂದರೆ ಅದುವೇ ಪನ್ನೂನ್, ಗುರು ಪತ್ವನ್ ಪನ್ನೂನ್ ಏನಿದ್ದಾರೆ, ಇವನ ಪ್ರಕರಣದಿಂದ ಈ ಡೀಲು ಒಂದು ರೀತಿ ಮೂಲೆಗೆ ಬಿದ್ದಿತ್ತು. ಆದರೆ ಇದೀಗ ಅದಕ್ಕೆ ಒಂದು ರೀತಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಈ ಗುರು ಪತ್ವನ್ ಪನ್ನೂನ್ ಏನಿದ್ದಾನೆ, ಈತ ನಮ್ಮ ಪಂಜಾಬ್ ಮೂಲದವನಾಗಿದ್ದು ಖಲಿಸ್ತಾನ್ ಉಗ್ರ ಅಂತ ಕೂಡ ಇವನನ್ನು ಕರೆಯಲಾಗುತ್ತೆ. ಈತ ಅದೆಲ್ಲೋ ಅಂದರೆ ಅಮೆರಿಕದ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಇಲ್ದಿಲ್ಲದ ಹೇಳಿಕೆಗಳನ್ನು ನೀಡ್ತಾ ಇದ್ದ. ಒಂದು ರೀತಿ ಆತನನ್ನು ಮುಗಿಸುವ ಒಂದು ಸಂಚನ ಭಾರತ ಹಾಕಿದೆ ಎನ್ನುವಂತಹ ಆರೋಪಗಳು ಕೇಳಿಬಂದಿದ್ವು. ಅಮೆರಿಕದ ನ್ಯಾಯಾಲಯ ಕೂಡ ಇಂತಹದ್ದೊಂದು ಮಾತನ್ನು ಹೇಳಿತು. ಭಾರತದ ಒಬ್ಬ ಅಧಿಕಾರಿಯೊಬ್ಬ ಆತನ ಅಂದರೆ ಪನ್ನೂನ್ ಮನೆಯ ಅಡ್ರೆಸ್ಸನ್ನು ತೆಗೆದುಕೊಂಡು ಆತನನ್ನು ಕೊಲ್ಲುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಆ ಕಾರಣದಿಂದ ಪಾಕಿಸ್ತಾನ, ಚೀನಾಗಳು ಅಮೆರಿಕದ ಮೇಲೆ ಒತ್ತಡವನ್ನು ತಂದಿದ್ವಾ ಇಲ್ವಾ ಗೊತ್ತಿಲ್ಲ. ಒಂದು ರೀತಿ ಈ ಡೀಲ್ ಏನಿದೆ ಇದು ತಡ ಆಗೋದಕ್ಕೆ ಅದೇ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಸೊ ಈ ಡೀಲ್ ತಡ ಆದಷ್ಟು ಭಾರತಕ್ಕೆ ಒಂದು ರೀತಿ ನಷ್ಟ. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಈಗ ಮಾಲ್ಡೀವ್ಸ್ ಏನಿದೆ, ಮಾಲ್ಡೀವ್ಸ್ ಈಗ ಟರ್ಕಿಯಿಂದ ಡ್ರೋನ್ಗಳನ್ನು ತರಿಸ್ಕೊಳ್ತಾ ಇದೆ. ಚೀನಾ ತನ್ನದೇ ಆದ ಡ್ರೋನ್ಗಳನ್ನು ಅಳವಡಿಸ್ಕೊಂಡಿದೆ. ಇನ್ನು ಪಾಕಿಸ್ತಾನ ಕೂಡ ಚೀನಾದ ಸಹಾಯದಿಂದ ಡ್ರೋನ್ಗಳನ್ನು ತೆಗೆದುಕೊಂಡು ಬಂದು ಆ ಡ್ರೋನಲ್ಲಿ ಇನ್ನಿಲ್ಲದ ತಂತ್ರಜ್ಞಾನವನ್ನು ಬಳಸಿ ಅಲ್ಲಿ ಕುಕೇನು ಎರೇನು ಏನೇನಿದೆ ಅದೆಲ್ಲವನ್ನು ಡ್ರೋನ್ ಮೂಲಕ ಭಾರತಕ್ಕೆ ತಂದು ಭಾರತದ ಯುವಕರನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದೆಲ್ಲದಕ್ಕೂ ಭಾರತ ತಡೆ ಹಾಕಬೇಕಾಗಿತ್ತು. ಸೊ ಆ ಕಾರಣದಿಂದ ಭಾರತಕ್ಕೆ ಅಂದರೆ ಇಸ್ರೇಲ್ ತಂತ್ರಜ್ಞಾನಕ್ಕಿಂತ ಇನ್ನೂ ಹೆಚ್ಚಿನ ಅಥವಾ ಅದಕ್ಕಿಂತ ಮಿಗಿಲಾದ ಒಂದು ತಂತ್ರಜ್ಞಾನ ಬೇಕಿತ್ತು. ಸೊ ಆ ಕಾರಣದಿಂದ ಅಮೆರಿಕದೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು. ಅದು $3 ಬಿಲಿಯನ್ ಏನಿದೆ ಅಂತಹ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು. ಹಾಗಾದರೆ ಆ ಒಪ್ಪಂದದಲ್ಲಿ ಯಾವೆಲ್ಲ ಡ್ರೋನ್ಗಳಿವೆ ಅಂತ ನೋಡೋದಾದರೆ, ಮುಖ್ಯವಾಗಿ 15C ಗಾರ್ಡಿಯನ್ ಡ್ರೋನ್ಗಳನ್ನು ಈ ಒಪ್ಪಂದದಲ್ಲಿ ಪಡೆದುಕೊಳ್ಳಲಾಗುತ್ತೆ. ಈ ಡ್ರೋನ್ಗಳ ವಿಶೇಷತೆ ಏನು ಅಂದರೆ 35 ಗಂಟೆಗಳ ಕಾಲ ಗಾಳಿಯಲ್ಲಿಯೇ ಉಳಿಯುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇದಷ್ಟೇ ಅಲ್ಲದೆ 4 ಏರ್ಫೈರ್ ಕ್ಷಿಪಣಿಗಳನ್ನು ಸುಮಾರು 450 kg ಬಾಂಬ್ಗಳನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸುವಂತಹ ಒಂದು ಸಾಮರ್ಥ್ಯವನ್ನು ಈ ಡ್ರೋನ್ಗಳು ಹೊಂದಿದೆ. ಇನ್ನು ಸ್ನೇಹಿತರೆ, ಈ ಡ್ರೋನ್ಗಳು ಏನಾದರೂ ಭಾರತಕ್ಕೆ ಬಂದಿದ್ದೆ ಆದರೆ ನಮಗೆ ಈ ವಾಯು ಇರಬಹುದು, ಜಲ ಇರಬಹುದು, ಇಲ್ಲ ಭೂ ಇರಬಹುದು, ಎಲ್ಲ ಕಡೆಯಿಂದಲೂ ನಮಗೆ ರಕ್ಷಣೆ ಸಿಗುತ್ತೆ. ಅಂದರೆ ಪಾಕ್ ಗಡಿ ನಮಗೆ ಗೊತ್ತಿರುವಂತೆ ನಮಗೆ ಈಗಾಗಲೇ ಪಾಕ್ ಗಡಿಯಲ್ಲಿ ಹಲವಾರು ತೊಂದರೆಗಳಾಗ್ತಾ ಇದೆ. ಅವುಗಳ ಮೇಲೆ ನಿಯಂತ್ರಣ ಯಾವಾಗಲೂ ಕೂಡ ನಮ್ಮ ಸೈನಿಕರೇ ಇಕ್ಕಾಗಲ್ಲ. ಯಾಕಂದರೆ ಸೈನಿಕರು ಮನುಷ್ಯರೇ. ಸೊ ನಾವು ಒಬ್ಬರಿಲ್ಲ ಅಂದರೆ ಇನ್ನೊಬ್ಬರು ಕೆಲಸ ಮಾಡಬಹುದು ಅಂತ ಅನ್ಕೋಬೋದು. ಆದರೂ ಕೂಡ ಕೆಲವೊಂದು ಹ್ಯೂಮನ್ ಎರರ್ಗಳು ಇರುತ್ತೆ. ಆ ಕಾರಣದಿಂದ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋದು ಅವಶ್ಯಕವಾಗಿರುತ್ತೆ. ಸೊ ಆ ಕಾರಣದಿಂದ ಅಲ್ಲಿ ಡ್ರೋನ್ಗಳ ಅಳವಡಿಕೆ ಅತ್ಯಂತ ಅವಶ್ಯಕವಾಗಿದೆ. ಸೊ ಅದರ ಗಡಿಯಲ್ಲಿ ಇಡುವಂತಹ ಡ್ರೋನ್ಗಳನ್ನು ಇದೀಗ ಪರ್ಚೇಸ್ ಮಾಡಲು ಮುಂದಾಗ್ತಾ ಇದೆ. ಈ ಕಡೆಯಿಂದ ಅದರ ವಾಯುವ್ಯದಲ್ಲಿ
ಪಾಕಿಸ್ತಾನದ ಈ ವಿಚಾರವಾದರೆ ಇನ್ನು ಅರುಣಾಚಲ ಪ್ರದೇಶ ಏನಿದೆ ಇಲ್ಲಿ ಚೀನಾದ ಇದೇ ಕೆತೆಯನ್ನು ಮಾಡ್ತಾ ಇದೆ. ಸೊ ಚೀನಾದ ಸೈನಿಕರ ಮೇಲೂ ಕೂಡ ಇಂಥದ್ದೊಂದು ನಿಗಾವನ್ನು ಇಡಬೇಕು ಅಂದರೆ ಈ ಡ್ರೋನ್ಗಳ ಅವಶ್ಯಕತೆ ಇದೆ. ಇನ್ನು ಇತ್ತೀಚೆಗೆ ನಮ್ಮ ಭಾರತಕ್ಕೆ ಶತ್ರು ರಾಷ್ಟ್ರವಾಗಿ ಇತ್ತೀಚೆಗೆ ಪರಿವರ್ತನೆ ಆಗ್ತಿರುವಂಥ ದೇಶ ಯಾವುದು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಾಲ್ಡೀವ್ಸ್. ಹೌದು ಸ್ನೇಹಿತರೆ, ಮಾಲ್ಡೀವ್ಸ್ ವಿಚಾರ ನಿಮಗೆ ಗೊತ್ತಿರುವಂಥದ್ದು. ಮಾಲ್ಡೀವ್ಸ್ನಲ್ಲಿ ಇದೀಗ ಒಂದು ರೀತಿ ಶತ್ರು ದೇಶವಾಗಿ ಪರಿಣಮಿಸ್ತಾ ಇದೆ. ಅದಷ್ಟೇ ಅಲ್ಲದೆ ನಮ್ಮ ಸೈನಿಕರೇನಿದ್ದಾರೆ 88 ಜನ ಅವರನ್ನು ವಾಪಸ್ ಕರೆಸ್ಕೊಳ್ಬೇಕು ಅಂತ ಇದೆ. ಅದಷ್ಟೇ ಅಲ್ಲದೆ ಟರ್ಕಿ ದೇಶದಿಂದ ಡ್ರೋನ್ಗಳನ್ನು ತರಿಸ್ಕೊಂಡು ಅಲ್ಲಿ ಇನ್ನಿಲ್ಲದ ಪ್ಲಾನ್ಗಳನ್ನು ಮಾಡ್ತಾ ಇದೆ. ಆ ಕಾರಣದಿಂದ ನಾವು ಇದೀಗ ನಮ್ಮ ಲಕ್ಷದ್ವೀಪದಲ್ಲೂ ಕೂಡ ಡ್ರೋನ್ಗಳನ್ನು ಅಳವಡಿಸುವ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಸೊ ಭಾರತಕ್ಕೆ ಅತ್ಯಂತ ಅವಶ್ಯಕವಾದಂತಹ ಈ ಡೀಲ್ ಆಗಿದ್ದು, ಈ ಡೀಲನ್ನು ಆದಷ್ಟು ಬೇಗ ಜಾರಿಗೆ ತರಬೇಕು ಎನ್ನುವಂತಹದನ್ನು ಭಾರತ ಇಟ್ಕೊಂಡಿತ್ತು. ಆದರೆ ಭಾರತ ಮತ್ತು ಅಮೆರಿಕದ ನಡುವೆ ಈ ಪನ್ನೂನ್ ವಿಚಾರ ಇರಬಹುದು, ಕೆಲವೊಂದು ಅಂದರೆ ಇವರು ಸಂಗ್ರಹ ಮಾಡ್ತಾ ಇದ್ದಾರೆ ಗಡಿಯಲ್ಲಿ ಇದು ಮಾಡೋದಕ್ಕೆ ಎನ್ನುವಂಥ ವಿಚಾರ ಇರ್ಬೋದು, ಹೀಗೆ ಹಲವಾರು ವಿಚಾರಗಳಿಂದ ಈ ಡೀಲು ನೆನೆಗುದಿಗೆ ಬಿದ್ದಿತ್ತು. ನಿನ್ನೆ ಕೂಡ ಈ ವಿಚಾರವಾಗಿ ಮಾತನಾಡಿದರು. ಆದರೆ ಒಂದು ರೀತಿ ಹೋಲ್ಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ. ಆದರೆ ಕೊನೆಗೂ ಇದೀಗ ಏನು ಅಮೆರಿಕದ ಸೆನೆಟ್ನ ಕಾಂಗ್ರೆಸ್ ಏನಿದೆ ಇದೀಗ ಒಂದು ರೀತಿ ಸಿಗ್ನಲ್ ಅಂದರೆ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ಸೊ ಇದೇ ಕಾರಣದಿಂದ ಇದೀಗ ಪಾಕಿಸ್ತಾನ ಮತ್ತು ಚೀನಾ ಮಾಲ್ಡೀವ್ಸ್ ಎದೆಯಲ್ಲಿ ನಡುಕ ಶುರುವಾಗಿದೆ. ಯಾಕಂದರೆ ಈಗಾಗಲೇ ಭಾರತ ಸ್ಟ್ರಾಂಗು, ಎಲ್ಲರಿಗೂ ಗೊತ್ತಿರುವಂತೆ. ಅಂದರೆ ಏಷ್ಯಾದಲ್ಲಿ ಚೀನಾವನ್ನು ಬಿಟ್ಟರೆ ಅತಿ ಹೆಚ್ಚು ಶಕ್ತಿಶಾಲಿ ರಾಷ್ಟ್ರ ಅಂದರೆ ಭಾರತ. ಇಂತಹ ಭಾರತಕ್ಕೆ ಈಗ ಅಮೆರಿಕ ಸಾಥ್ ನೀಡ್ತಿರೋದು ಈ ಮೂರೂ ದೇಶಗಳ ಎದೆಯಲ್ಲಿ ನಡುಕವನ್ನು ಉಂಟು ಮಾಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಈ ಡ್ರೋನ್ಗಳ ಪರ್ಚೇಸಿಂಗ್ ಏನಿದೆ ಈ ಡೀಲ್ ಏನಾದರೂ ಸಕ್ಸಸ್ ಆಗಿ ಬಂದಿದ್ದೆ ಆದರೆ ಭಾರತಕ್ಕೆ ಮತ್ತಷ್ಟು ಆನೆ ಬಲವಂತೂ ಬಂದೇ ಬರುತ್ತೆ. ಆ ಕಾರಣದಿಂದ ಈ ಮೂರು ದೇಶಗಳು ಒಂದು ರೀತಿ ಚಿಂತೆಗೆ ಒಳಗಾಗಿವೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.